ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಷಯ ಅಂದ್ರೆ ಸ್ಮಿತಾ ಮತ್ತೆ ಹೇಮಂತ್ ಬಂದಿದ್ದಾರೆ. ಅವ್ರು ಓಡ್ತಿದ್ದಾರೆ ನೋಡಿ, ಮುಂದೆ ಓಡ್ತಿದ್ದಾರೆ ಅವರು. ಅವ್ರ ವ್ಲಾಗಲ್ಲಿ ತೋರಿಸ್ತೀನಿ ಅಂದ್ಬಿಟ್ಟು. ಇವತ್ತೇನಪ್ಪ ವಿಷಯ ಅಂದ್ರೆ ಸ್ಮಿತಾ ಮತ್ತೆ ಹೇಮಂತ್ ಬಂದಿದ್ರಲ್ವಾ, ವಾಕ್ ಹೋಗೋಣ ಬೆಳಗ್ಗೆನೆ ಅಂತ ಹೇಳಿದ್ದೆ. ಹೇಮಂತ್ ವಾಕ್ ಹೋಗೋಣ ಅಂತೆಲ್ಲ ಹೇಳಿ ಇಲ್ಲಿ ಇವತ್ ಬೆಳಗ್ಗೆ ಇವಾಗ ಹೊರಟಿದೀವಿ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಎಲ್ರು ವಾಕಿಂಗ್ ಹೋಗಿ ಬರೋ ಟೈಮಲ್ಲಿ ನಾವ್ ಇವಾಗ ವಾಕಿಂಗ್ ಹೋಗ್ತಾ ಇದೀವಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಹೋಗಿ ಬರ್ತೀವಿ ಅಂತ. ಕೇಳೋಣ ಇವ್ರನ್ನ, ಹೆಂಗಿದೆ ನಿಮ್ಮ ವಾಕಿಂಗ್ ಎಕ್ಸ್ಪೀರಿಯನ್ಸ್? ನಿಂಗೆ ಮುಗಿದ್ಮೇಲೆ ಯಾವ ತರ ಇದೆ? ಇವಾಗ ಮನೆ ಹತ್ರದಿಂದ ಹೊರಟಿದೀವಿ ಬೆಟ್ಟದ ಹತ್ರಕ್ಕೆ. ನಮ್ಮ ಮನೆಯಿಂದ ಹತ್ರನೇ, ಜಸ್ಟ್ 1 ಕಿಲೋಮೀಟರ್ ಅಷ್ಟೇ. ಸೊ ಅಲ್ಲಿ ಹೋಗಿ ಬೆಟ್ಟ ಹತ್ತಿ ಯಾವ ತರ ಇತ್ತು ಅಂತ ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ನ ಕೇಳ್ತೀನಿ. ಯಾಕಂದ್ರೆ ನಾನು ಆಲ್ರೆಡಿ ತುಂಬಾ ಸಲ ಹೋಗಿದ್ದೀನಿ. ನಾವಿವಾಗ ಅದು ಇದು ಮಾತಾಡ್ಕೊಂಡು ಇವಾಗ ಬಂದಿದ್ದೀವಿ ಚಾಮುಂಡಿ ಬೆಟ್ಟದ ಹತ್ರ. ಇವ್ರು ಇಲ್ಲಿಗೆ ಸಾಕೋಗ್ಬಿಟ್ಟವ್ರೆ ಅಲ್ವೇನೋ ಹೇಮಂತು? ಸಾಕಾಗಿಲ್ಲ ನೀವು ಲಾಗ್ ಮಾಡ್ತೀರಲ್ಲ, ಡಿಸ್ಟರ್ಬ್ ಆಗ್ಬಾರ್ದು. ಒಬ್ಬೊಬ್ಬ ಅಲ್ಲಿ ಎಲ್ಲ ವಾಕಿಂಗ್ ಹೋಗ್ಬಿಟ್ಟು ಮನೆಗೆ ಹೋಗ್ತಿದ್ದಾರೆ. ನಾವು ಇವಾಗ ಹೋಗ್ತಿದ್ದೀವಿ. ಎವ್ರಿಥಿಂಗ್ ಡಿಫ್ರೆಂಟ್ ಆಗಿರ್ಬೇಕಂತೆ ನಮ್ಮ ಸ್ಮಿತಾ ಹೇಳಿರೋದು. ಬನ್ನಿ ಇನ್ನೂ ಕರ್ಕೊಂಡು ಹೋಗ್ತೀನಿ ವಾಕಿಂಗ್ಗೆ. ಅಲ್ಲಿ ಆಲ್ರೆಡಿ ಗೇಟೇ ಕ್ಲೋಸ್ ಮಾಡ್ತಿದ್ದಾರೆ. ಇಷ್ಟು ದಿನ ನಾನು ಮಲ್ಕೊಂಡು ವಿಡಿಯೋ ನೋಡ್ತಿದ್ದೆ, ಇವತ್ತು ವಾಕಿಂಗ್ ಹೋಗ್ತಿದ್ದೀನಿ. ಮೈ ಇನ್ಸ್ಪಿರೇಷನ್ ಈಸ್ ಸ್ಮಿತಾ. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ. ಸೈನ್ಸ್ ತಗೊಂಡಿದ್ದಾನಾ? ಏನು ಸಖತ್ತಾಗ್ಬಿಟ್ಟೈತಲ್ಲ ಹೂವ. ಏನೋ 8 ಕಿಲೋಮೀಟ್ರ್ ಜಾಗಿಂಗ್ ಮಾಡ್ಕೊಂಡೆ ದಬಾಕ್ಬಿಡ್ತೀವಿ ಅಂತ ಬಂದ್ವಿ. ನೋಡಿದ್ರೆ ಇನ್ನೂ 500 ಮೀಟ್ರ್ ಕೂಡ ಬಂದಿಲ್ಲ. ಆಲ್ರೆಡಿ ಫುಲ್ಲು ಸುಸ್ತಾಗಿದ್ವಿ. ಮತ್ತು ಸುಸ್ತಾಗಿದ್ಯಾ ನಿಂಗೆ ಸ್ಮಿತಾ? ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೋಬೇಕು ಗೈಸ್, ಡೈಲಿ ಬರಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಒಂದ್ಸತಿ ಬಂದರೆ ಹಿಂಗೆ ಆಗೋದು ನಂತರ. ಲಾಸ್ಟ್ ಇಯರ್ ಬಂದಿದ್ದು, ಇವಾಗ ಬರ್ತಿದ್ದೀನಿ ವಾಕಿಂಗ್ ಮಾಡೋಕ್ಕೆ. ಏನ್ರಲ್ಲಿ ಬಂದಿ ಹೇಮಂತು? ಸ್ವಾಮಿ ಮಾದೇಶ್ವರ ಕೊಡ್ರವ. ಗೈಸ್ ಕೊನೆಗೂ ಚಾಮುಂಡಿ ಬೆಟ್ಟ 7 ಗಂಟೆಯಲ್ಲಿ ಸ್ಟಾರ್ಟ್ ಮಾಡಿ 8 ಗಂಟೆ 8 ಕಾಲಷ್ಟೊತ್ತಿಗೆ ಮುಗಿಸೇ ಬಿಟ್ಟಿವಿ. ನೋಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಏನು ಶ್ವೇತಾ? ಹಾಂ ಗೈಸ್, ನಾವು ಬೆಟ್ಟಕ್ಕೆ ವಾಕಿಂಗ್ ಬಂದಿದ್ದು ಏನಕ್ಕೆ ಅಂತ ಗೊತ್ತಾ? ನಾವು ವಾಕಿಂಗ್ ಬಂದಿದ್ದು ಏನಕ್ಕೋ ಹೇಮಂತು? ಏಯ್ ಸ್ಮಿತಾ, ನಾವು ವಾಕಿಂಗ್ ಬಂದಿದ್ದು ಏನಕ್ಕೆ? ನಿಜವಾಗ್ಲೂ ಗೈಸ್, ಚಾಮುಂಡಿ ಬೆಟ್ಟದಲ್ಲಿ ತಿಂಡಿ ಮಾಡಬೇಕು ಅಂತ ನೆನ್ನೆ ಪ್ರಸಾದ ಮಿಸ್ ಅದಕ್ಕೆ ಇವಾಗ ಬನ್ನಿ. ನಮ್ಮ ಚಿಕ್ಕಿ ಕಷ್ಟ ಆಗಬಾರ್ದು ಮನೇಲಿ ಅಡುಗೆ ಮಾಡೋಕ್ಕೆ. ನಾವು ನೆನ್ನೆ ನೈಟ್ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಪ್ರಸಾದ ಸಿಕ್ಕಿರಲಿಲ್ಲ. ಹಂಗಾಗಿ ಇವಾಗ ಪ್ರಸಾದ ತಿನ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಮ್ಮ ಕಿತಾಪತಿ ರಮ್ಯಾಕ ಅವರು ಯಾವುದನ್ನು ಬಿಡ್ತಿಲ್ಲ ನೋಡಿ. ವ್ಲಾಗರ್ ರಮ್ಯಾ ಬೆಳಗ್ಗೆ ಮರಿಗೂ ಟಾರ್ಚರ್ ಮಾಡ್ತಿದ್ದಾರೆ.
ನೋಡಿ, ಯಾರಿಗಾದ್ರೂ ಬೇಕಿದ್ರೆ ನಾನು ಬರ್ತಾರೆ. ಮೇಲಿಂದ ಕೆಳಗಿಳಿದು ಒಂದು ಕಬ್ಬಿನಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲಿ ತಿನ್ಕೊಂಡು ಕೆಳಗಡೆ ಬರ್ತಾ ಇದ್ದಾಗ ಅಲ್ಲಿಂದ ಬಂದ್ರೆ ಇದು ಹಳೆ DC ಆಫೀಸು. ಆಕ್ಚುಲಿ ಇದು ಜಗನ್ಮೋಹನ ಪ್ಯಾಲೇಸ್ ಅನ್ಸುತ್ತೆ. ಅದ್ರ ಹಿಂದೆಗಡೆ ಅರಮನೆ ಪ್ಯಾಲೇಸ್ ಕಾಣಿಸ್ತೈತೆ. ಆಮೇಲೆ ಅಲ್ಲಿ ಸೆಂಟ್ ಫಿನೋಮಿನಾ ಚರ್ಚ್ ಕಾಣಿಸ್ತೈತೆ. ಅಷ್ಟೆಲ್ಲ ಝೂಮ್ ಮಾಡೋಕ್ಕಾಗಲ್ಲ ಗೈಸ್, ಯಾಕಂದರೆ ನಮ್ದು ಆಂಡ್ರಾಯ್ಡ್ ಯೂಸರ್ಸ್ ನಾವು. ಸೊ ಏನ್ ಗೊತ್ತಾ ಸರ್, ಸಾರಿ ಏನ್ ಗೊತ್ತಾ ಗಾಯ್ಸ್, ಡಿಪ್ರೆಷನ್. ಬಂದ್ಬಿಟ್ಟು ಸರ್ ಬರ್ತೈತೆ. ಏನ್ ಗೊತ್ತಾ ಗೈಸ್, ನಮ್ ಚಿಕ್ಕಿಗೆ ಬೆಂಗಳೂರಿಂದ ಮೈಸೂರು ತೋರ್ಸು ಅಂತ ಕರ್ಕೊಂಬಂದ್ರೆ ಇಲ್ಲಿ ಬೆಟ್ಟ ಕರ್ಕೊಂಬಂದು ಅದದು ಇದದು ಅಂತ ತೋರಿಸ್ಬಿಟ್ಟು ಹಿಂಗೆಲ್ಲ ಮಾಡ್ತಾರ. ನೋಡಿ ಇವ್ರ ಮುಖದಲ್ಲಿ ಮಂದಾಸ ನೋಡಿ, ಒಂಥರ ತೋರ್ಸೋ ಕ್ಯಾಮ್ರಾ ಕಡಿತೀವಿ. ಮಂದಾಸ ಹೆಂಗಾಗ್ತಾ ಇದೆ ಅಂದ್ರೆ ನೋವಿದೆ, ಆಕ್ರೋಶ ಇದೆ. 8 ಕಿಲೋಮೀಟರ್ ನಡೆಯೋದಾಗ್ತದೆ. ಎಲ್ಲಾ ಪ್ಲೇಸ್ ಇಲ್ಲಿಂದ ಅದದು ಇದದು ಕಥಮ್ ಅಷ್ಟೇ ಮುಗಿಸ್ಬಿಟ್ರು. 2 ದಿನದ ಪ್ಲಾನ್ ಎಲ್ಲ ಒಂದ್ 2 ಅವರ್ ಅಲ್ಲಿ ನಡ್ಕೊಂಬಂದ್ ತೋರ್ಸು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೀಗೆ ನಮ್ಮ ಬೆಳಗಿನ ವಾಕಿಂಗ್ನ ಚಿತ್ರೀಕರಣ ಮುಕ್ತಾಯವಾಗಿದೆ. ಇನ್ನು 8-9 ಕಿಲೋಮೀಟರ್ ನಡಿಬೇಕು ಮುಕ್ತಾಯವಾಗಿದೆಯಂತೆ. ಬೆಟ್ಟದಿಂದ ಇಳಿದು ಹಣ್ಣೆಲ್ಲ ತಿನ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಮುಖ ಹೆಂಗಾಗಿರುತ್ತೆ ಅಂತ ತೋರಿಸ್ತೀವಿ. ಏನೇನು ಮನೆಗೆ ಹೋದ್ಮೇಲೆ ಮುಖ ಹೆಂಗಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಆಲ್ರೆಡಿ ನಮ್ಮ ಫೋನ್ ಚಾರ್ಜರ್ ಕಡಿಮೆ ಆಗಿದೆ. ನಮ್ಮ ಚಿಕ್ಕಿ ಫುಲ್ ಸ್ಲಿಮ್ ಆಗಿ ಓ, ಅಲ್ಲಿ ಅಜ್ಜಿ ಬೇರೆ ನಮ್ಮನ್ನ ಕರೆದು ಗಂಧ ಬೇರೆ ಇಟ್ಕೊಟ್ರು. ಆಮೇಲೆ ನಮ್ಮ ಸ್ಕಿನ್ ಕೇರ್ಗೆ ಒಂದು ಹೋಮ್ ರೆಮಿಡಿ ಹೇಳಿದ್ದಾರೆ. ಯಾವ ಡಾಕ್ಟ್ರಿಂದ ಸಾಧ್ಯವಾಗುತ್ತಿಲ್ಲ. ನೋಡೋಣ, ಅದನ್ನು ಟ್ರೈ ಮಾಡಿ ವರ್ಕ್ ಆದರೆ ನಿಮಗೂ ಕೊಡಿ. ಅಲ್ಲಿ ಫೈನಲಿ, ಓ ಮೈ ಗಾಡ್, ನೀವು ನ್ಯಾತಾಡೋ ಮಂಗೋನೇ ಇಲ್ಲದ್ರ ನೋಡಿದೀರ? ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಇಲ್ಲದೀನಿ ಬ್ರೋ ನನಗೆ ಹೊಡ್ಯಾಕುತ್ತಾರ ಬ್ರೋ ಎಲ್ಲಿಂದನ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮ ಹೇಮಂತ್ ನಂಗೆ ಹೂ ಕಿತ್ಕೊಡಕ್ ಹೋಗಿ ಅವ್ನ ಕತೆ ನೋಡಿ. ಬೆಟ್ಟದ ಮೇಲ್ಗಡೆ ಒಂದು ಪುಟಾಣಿ ಹೂ ಕೊಟ್ಟೆ ಅಂತ ಅನ್ಬಿಟ್ಟು ನನ್ಗೀಗ ಹೂ ಕೊಡೋದಿಕ್ಕೆ ಅನ್ಬಿಟ್ಟು ಮರದ ಮೇಲೆ ಹತ್ತಿದ್ದಾಳೆ. ಇದು ನಾನು ನೋಡಿದ್ಮೇಲೆ ಅವ್ರ ಅಪ್ಪ ಅಮ್ಮನ ಮೈಂಡ್ ವಾಯ್ಸ್ ಹೆಂಗಿರುತ್ತೆ ಅಂದ್ರೆ, ಸಾಕು ಬಾ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಥ್ಯಾಂಕ್ ಯು. ಮಾಡಬೇಕು ವಿಡಿಯೋ ನೀನ್ ಮಾಡು. ಥ್ಯಾಂಕ್ ಯು ಸ್ಮಿತಾ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಇದಾಗಿತ್ತು ನಮ್ಮ ಸ್ಮಿತಾ ಮತ್ತೆ ಹೇಮಂತ್ ಜೊತೆಗಿನ ಚಾಮುಂಡಿ ಬೆಟ್ಟದ ವಾಕಿಂಗ್ ಕತೆ. ಅಲ್ಲಿಂದ ಬಂದು ನಾವು ನೆಕ್ಸ್ಟ್ ಎಲ್ಲೋಗಿದ್ವಿ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.